ಇವತ್ತು ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಕನ್ನಡಿಗರಿಗೆ ನೆಲೆ ಇಲ್ದಿರ ಆಗಿದೆ ಕರ್ನಾಟಕದಲ್ಲಿ. ಹಾಗಾಗಿ ಈ ಕಂಪ್ನಿಗಳಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ಒಂದು ಪರೀಕ್ಷೆ ಬರೆಯೋದ್ರಲ್ಲಾಗಲಿ ಮುಖ್ಯವಾಗಿ ನಮ್ಮ ಕನ್ನಡಿಗರಿಗೆ ಆದ್ಯತೆಯನ್ನು ನೀಡಬೇಕಂತ ಉಗ್ರವಾದ ಹೋರಾಟ ಹಮ್ಮಿಕೊಂಡಿರೋದ್ರಿಂದ ಈ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಈ ಬ್ಯಾಂಕ್ಗಳಲ್ಲಾಗಲಿ, ಕಂಪ್ನಿಗಳಲ್ಲಾಗಲಿ ಎಲ್ಲ ವಿಷಯದಲ್ಲೂ ಕನ್ನಡಿಗರಿಗೆ ಆದ್ಯತೆ ನೀಡಬೇಕಂತ ಹೋರಾಟವನ್ನು ಮುಂದುವರಿಸ್ತೀವಿ. ಏನು ನಾರಾಯಣಗೌಡರು ಈ ಸಂಘರ್ಷ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ, ಮುಂದೆ ಎಲ್ಲ ಜಿಲ್ಲೆಗಳಲ್ಲೂ ಈ ಸಂಘರ್ಷ ಯಾತ್ರೆ ಮುಂದುವರಿಯುತ್ತೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಸಂಘರ್ಷ ಯಾತ್ರೆ ಏನು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡಬೇಕು, ಕನ್ನಡದಲ್ಲಿ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಬ್ಯಾಂಕಿಗೆ ಹೋಗಿ ಈ ಕೆಲವೊಂದು ಬ್ಯಾಂಕ್ಗಳಿದ್ದಾವೆ, ಬ್ಯಾಂಕ್ ಆಫ್ ಬರೋಡಾ ಆಗಲಿ, ಕೆನರಾ ಬ್ಯಾಂಕ್ ಆಗಲಿ, ಎಲ್ಲ ಮ್ಯಾನೇಜರ್ ಮತ್ತು ಮುಖ್ಯ ಮೇಯ್ನ್ ಉದ್ಯೋಗ ಯಾರಿರ್ತಾರೆ ಅವರೆಲ್ಲ ಹೊರಗಡೆ ಪರಭಾಷಿಕರಿಂದ ಕರ್ಕೊಂಬಂದಿದ್ದಾರೆ. ಇದು ನಿಲ್ಲಬೇಕು. ಯಾಕೆಂದರೆ ನಮ್ಮ ಕನ್ನಡಿಗರಿಗೇನು ವಿದ್ಯಾಭ್ಯಾಸದಲ್ಲಿ ಏನು ಅವಕಾಶ ಇಲ್ವಾ, ಓದಿಲ್ವಾ? ಎಲ್ಲರೂ ಓದಿದ್ದಾರೆ. ನಮ್ಮಲ್ಲಿ ಏನಕ್ಕೆ ಅವಕಾಶ ಕೊಡ್ತಾಯಿಲ್ಲ ಅಂತಂದರೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಕೊಡ್ತಾಯಿಲ್ಲ, ಎಲ್ಲ ಅವ್ರಿಗೆ ಅವಕಾಶ ಜಾಸ್ತಿ ಮಾಡಿಕೊಡ್ತಾ ಇದ್ದಾರೆ ಎಕ್ಸಾಮಲ್ಲಿ. ಅದಕ್ಕೋಸ್ಕರ ಸರ್ಕಾರ ಕೂಡಲೇ ಕನ್ನಡಿಗರಿಗೆ ಉದ್ಯೋಗನ ಸಿಗೋ ಥರ ಸಿದ್ದರಾಮಯ್ಯನವರು ಕಾಲದಲ್ಲೇ ಮಾಡಬೇಕು. ಯಾಕೆಂದರೆ ಬೇರೆಯವ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ. ಇಷ್ಟೋ ಕನ್ನಡದ ಕೆಲಸ ಆಗಿದ್ದಾವೆ ಅಂದರೆ ಸಿದ್ದರಾಮಯ್ಯವ್ರದ್ದೇ ಕೆಲಸ ಆಗಿರೋದು. ಯಾಕೆಂದರೆ ಹಿಂದೆ ನಾವು ಕನ್ನಡದ ನಾಮಫಲಕ ಮಾಡಿದ್ವಿ, ಅದಕ್ಕೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟು ಎಲ್ಲ 60% ಕನ್ನಡಿಗರಿಗೆ ಕನ್ನಡ ನಾಮಫಲಕನ ಇದು ಮಾಡಿದ್ರು. ಅದರಿಂದ ಏನು ಈ ಸಿದ್ದರಾಮಯ್ಯವರು ಇರಾಗಲೇ ಆಗುತ್ತೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಅದಕ್ಕಾಗಿ ಈ ಸಂಘರ್ಷ ಯಾತ್ರೆ ಮುಂದುವರಿಯುತ್ತೆ. ಈಗ ಏನಂದರೆ ವಿಷಯ, ಈ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಎಲ್ಲ ಆಚೆ ಕಡೆಯವರು ಬಂದು ಸಂಬಳಗಳಿಗೆ ಎಲ್ಲನೂ ಈಗ ನಮ್ಮ ಕಡೆಯವರು ಕಷ್ಟಪಟ್ಟು ಇಂಜಿನಿಯರಿಂಗು ಎಲ್ಲ ಓದಿರ್ತಾರೆ. ಇವರೇನು ಹೇಳ್ತಾರೆ, ಕಷ್ಟಪಟ್ಟು ಓದಿದ್ದೀವಿ ಅಂತ ಒಂದು ಸಂಬಳ ಇಷ್ಟು ಬೇಕು ಅಂತ ಕೇಳ್ತಾರೆ. ಅವರು ಆಚೆ ಕಡೆಯವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೇನು ರೂಮು ಜೀವನ ನಡೆದ್ರೆ ಸಾಕು. ಹಾಗಾಗಿ ಎಲ್ಲ ನಮ್ಮ ಕನ್ನಡಿಗರಿಗೆ ಕೆಲಸನೇ ಸಿಗ್ತಾ ಇಲ್ಲ. ಎಲ್ಲ ಔಟರ್ಸ್ ಬಂದ್ಬಿಟ್ಟು ಈಗ ಕಡಿಮೆ ಇದಕ್ಕೆ ಸಂಬಳಕ್ಕೆ ಕೆಲಸಗಳು ಮಾಡ್ತಾಯಿದ್ದಾರೆ. ಹಾಗಾಗಿ ಮೇಯ್ನ್ ಈ ಹಿಂದಿಯವರು, ಗುಜರಾತು ಮತ್ತು ಕೇರಳವರು ಎಲ್ಲ ತುಂಬ ಎಲ್ಲಿ ನೋಡು ಅವರೇ ತುಂಬೋಗಿದ್ದಾರೆ. ಕನ್ನಡಿಗರಿಗೆ ಬೆಲೆನೇ ಇಲ್ಲ. ಆಮೇಲೆ ಮೇಯ್ನ್ ಇನ್ನೊಂದೇನೆಂದರೆ ಈ ಕಾಂಟ್ರಾಕ್ಟ್ ಬರುತ್ತೆ. ಈಗ ಅವರು ನಮ್ಮ ಲೋಕಲಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಲೋಕಲ್ ಅವ್ರು ಕೆಲಸ ಕೊಟ್ಟರೆ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ನಮ್ಮವರೇ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು, ಆಚಿನವ್ರು ಕೊಡಬೇಕು ಅಂತ. ಅದನ್ನೆಲ್ಲ ಸ್ವಲ್ಪ ತಿದ್ದುಪಡಿ ಆಗಬೇಕು. ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು. ಮತ್ತು ಆಮೇಲೆ ಮುಖ್ಯವಾಗಿ ಅಂದರೆ ಎಲ್ಲದರಲ್ಲೂ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡಬೇಕು.